ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ಇವತ್ತು ಮನೆ ತಮಾಷೆ ಆದ ಬಳಿಕ ಇವಾಗ ನಾ 5ನೇ ಗುಳ್ಳವ ನೋಡ್ರಿ. ಇದು ಆಲ್ರೆಡಿ ಈಗ 4 ಗುಳ್ಳವ ಮುಗ್ದಾವ್ರಿ. 5ನೇ ಗುಳ್ಳವ ಹಾಕೋದೈತಿ. ನಿನ್ನೆ ಮಂಗಳವಾರ ಅಲ್ರಿ, ಅದಕ್ಕೆ ಮಂಗಳವಾರ ಗುಳ್ಳವ ಹಾಕ್ಲಕ್ಕ ಮಣ್ಣು ತರ್ಲಾಕ ಹೊಂಟ್ರಿ. ಒಂದು ಚೆರಿಗೆ ನೀರು, ಉದಿನ ಕಡ್ರಿ, ಅರಿಶಿನ, ಕುಂಕುಮ, ಸಕ್ಕರೆ, ಆಮೇಲೆ ಕಡ್ಡಿ ಡೇಬಿ ತೊಗೊಂಡಿನ್ರಿ ಉದಿನ ಕಡ್ಡಿ ಹಚ್ಚಲಾಕ. ಅದಕ್ಕೆ ಆಮೇಲೆ ಒಂದು ಬುಟ್ಟಿನೂ ತೊಗೊಂಡಿನ್ರಿ. ಯಾಕಪ್ಪ ಅಂದ್ರೆ ಇದನ್ನ ಮಣ್ಣು ಹಾಕ್ಲಾಕ್ರಿ ಬುಟ್ಟಿ. ಈಗ ಹೊಲ್ದಾಗ ಹೋಗೋದೈತ್ರಿ. ಅಂದ್ರೆ ಯಾವ ಮಣ್ಣು ಇದ್ರೂ ನಡಿತೈತ್ರಿ ಫ್ರೆಂಡ್ಸ. ನಿಮ್ಮ ಹೊಲ್ದಾಗ ಕರಿ ಮಣ್ಣಿದ್ರೆ ಕರಿ ಮಣ್ಣು ತಗೋರಿ, ಜೇಡಿ ಮಣ್ಣಿದ್ರೆ ಜೇಡಿ ಮಣ್ಣಿ, ಕೆಂಪು ಮಣ್ಣಿದ್ರೆ ಕೆಂಪು ಮಣ್ಣು, ಯಾವ ಬೇಕಾದ ಮಣ್ಣಿದ್ರು ನಡಿತೈತ್ರಿ. ಆಮೇಲೆ ಪೂಜೆಗೆ ಸಕ್ಕರೆ ಇದ್ರ ಸಕ್ಕರೆ ತೊಗೋಬೋದು, ಇಲ್ಲ ಪುಟಾಣಿ ಸಕ್ಕರೆ ರೀ, ಇಲ್ಲ ಚುರುಮುರಿ, ಆಮೇಲೆ ಒಳಗೆ ಶೇಂಗಾ ಮತ್ತು ಪುಟಾಣಿ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಅದನ್ನೂ ತೊಗೋಬೋದು ರೀ. ನಮ್ಮ ಮನ್ಯಾಗ ಯಾರ್ಯಾರ ಮನ್ಯಾಗ ಏನೇನು ಇರ್ತೈತಿಲ್ಲ ರೀ ಅದನ್ನು ತೊಗೋದ್ರಿ. ಈಗ ಎಲ್ಲ ತೊಗೊಂಡು ನಾ ಎಲ್ಲಿ ಹೊಂಟು ಮಾತ್ರ ಹೊಲದಾಗ ಮಣ್ಣು ತರ್ಲಾಕ ಹೊಂಟ ನೋಡ್ರಿ. ನಮ್ಮ ಸ್ನೇಹಲೇನೆ ಇವತ್ತು ಬರಲಿಲ್ಲ ರೀ, ವಾಲ್ಯ ಅಂದಳ್ರಿ ಆಕಿ. ಯಾಕಂದ್ರೆ ಆಕಿ ಬೇರೆ ಆಟ ಆಡ್ಕೋತ ಕೂತಿದ್ದಳ್ರಿ, ಏನೋ ಮರಿ ಸಂಗಟ್ರಿ. ಅದಕ್ಕೆ ಬರಲಿಲ್ಲ. ನಾನೇ ಏನು ಮಾಡ್ಲಾಕತ್ನಿ, ಹೊಲ್ದಾಗ ಹೋಗಿ ಈಗ ಮಣ್ಣು ತೊಗೊಂಡು ಬರ್ತಾನೆ. ಇಲ್ಲೇ ಐತ್ರಿ ಹೊಲ ನಮ್ಮ ಮನೆ ಮುಂದನ. ಅಂದ್ರೆ ದೂರ ಏನಿಲ್ಲ, ಅದಕ್ಕೆ ಜಲ್ದಿನ ಆಗತಿ. ಅಂದ್ರೆ ಸಂಜೆ 5:30 ಆಗೈತೆ ರೀ ಟೈಮ. ಹೊಲ ಅದು ದೂರ ಇರ್ತದ್ರೆ ಏನು ಮಾಡಿರಿ ನೀವು 4 ಗಂಟೆಗೆ ಇಲ್ಲ 3 ಗಂಟೆಗೆ ಹೋಗಿ ಮಣ್ಣು ತೊಗೊಂಡು ಬರ್ರಿ. ಯಾಕಂದ್ರೆ ಅಲ್ಲಿಂದ ಮಣ್ಣು ತಂದು ಮಾಡ್ಲಾಕ ಲೇಟ್ ಆಕೈತ್ರಿ. ಅದಕ್ಕೆ ಈಗ ಇಲ್ಲಿ ನಮ್ಮ ಬರಗುಡ್ದ ನಮ್ಮ ಮರಿಗಳೆಲ್ಲ ಮೇಯ್ಲಾಕತ್ತಿದ್ರು ರೀ. ತಂದಿಟ್ಟು ನಮ್ಮ ಮರಿ ಏನು ಮಾಡ್ಲಾಕತ್ತು ನೋಡ್ರಿ, ನೀರು ಕುಡಿಲಾಕತ್ತು. ನೀರಡಿಸಿತ್ರಿ, ಅದು ಹೊಲ್ದಾಗ ಮೇಯ್ಲಾಕತ್ತಿತ್ತು. ನೀರು ಕುಡಿಸಿ ಅವು ಮರಿಗಳ ಮತ್ತೇನು ಮಾಡಿದ್ರಿ, ಮೇಯ್ಲಾಕ ಹೋತ್ರಿ. ಅದು ನೀರು ಕುಡಿಯೋಣ ಯಾವ ರೀತಿ ಮೇಯ್ಲಾಕತ್ತಾವ ನೋಡ್ರಿ. ತೊದಲ್ ಬಗಿನ ಸಂತೆಗಿನ ತಂದಿದ್ದೀವಿ ಒಂದು ಹೊಂತ ಒಂದು ಹೆಣ್ಮರಿ ಅದಾವ್ರಿ, ಸಮಾಧಾನ ಅದಾವು. ಈ ಕಡೆ ಎಲ್ಲ ಪೂಜೆ ಮಾಡಿ ನೋಡ್ರಿ. ನಾ 5 ಕಲ್ಲು ತೊಗೊಂಡಿನ್ರಿ. ತೊಗೊಂಡು ಕಲ್ಲು ತೊಳೆದಿನ್ರಿ. ಅದನ್ನ ಚರಿಗ್ಯಾಗ ನೀರು ತಂದಿದ್ದೀನಿ, ತೊಳೆದ ಸ್ವಚ್ಛಂಗೆ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿದ್ದೀನಿ ರೀ. ಹಚ್ಚೋದಾಗನ ಉದಿನ ಕಡ್ಡಿ ಹಚ್ಚಿದ್ದೀನಿ ರೀ. ಇಲ್ಲೇ ಕಡ್ಡಿ ಡೇಬಿ ತಂದಿದ್ದೀನಿ. ಉದಿನ ಕಡ್ಡಿ ಹಚ್ಚೋದಾಗನ ಈಗ ಸಕ್ರೆ ಬಾನ ಹಿಡಿತೀನಿ ರೀ. ನಿಮ್ಮ ಮನ್ಯಾಗ ಏನು ಇರ್ತೈತಿ ಅಲ್ರಿ ಅದನ್ನು ಬಾನ ಹಿಡಿಬೋದು ನೀವು. ಪುಟಾಣಿ ಇದ್ರೆ ಪುಟಾಣಿ, ಆಮೇಲೆ ಸಕ್ರೆ ಇದ್ರೆ ಸಕ್ರೆ, ಇಲ್ಲ ಚುರುಮುರಿ, ಆಮೇಲೆ ಶೇಂಗಾ ಏನು ಇರ್ತಾವಲ್ರಿ ಅದನ್ನ ಮನ್ಯಾಗ ಇದ್ದಂಥದ್ದು ಬಾಣ ಹಿಡಿದ್ರಿ. ಒಟ್ಟು ಪೂಜೆ ಮಾಡ್ಲಾರ್ದ ಮಣ್ಣು ಒಯ್ಯಂಗಿಲ್ಲ. ಕಂಪಲ್ಸರಿ ಹೊಲದಾಗ ಪೂಜೆ ಮಾಡಿ ಮಣ್ಣು ಒಯ್ದ್ರಿ. ನಿಮ್ಮ ಹೊಲದಾಗ ಯಾವ ರೀತಿ ಮಣ್ಣು ಇರ್ತೈತಿಲ್ಲ, ಕ್ಯಾಂಪ್ ಮಣ್ಣಿದ್ರೆ ಕ್ಯಾಂಪ್ ಮಣ್ಣು ತೊಗೋರಿ, ಕರಿ ಮಣ್ಣಿದ್ರೆ ಕರಿ ಮಣ್ಣು, ಜೇಡಿ ಮಣ್ಣಿದ್ರೆ ಜೇಡಿ ಮಣ್ಣು, ಎಲ್ಲ ಮಣ್ಣಿಲ್ಲೇನು ಬರ್ತಾವ್ರಿ. ಪೂಜೆ ಅದು ಮುಗ್ಯಾನ. ಈಗ ನಾ ಬುಟ್ಟ್ಯಾಗ ಏನು ಮಾಡ್ಕೊಳಕತ್ತನ್ರಿ, ಮಣ್ಣು ತುಂಬ್ಕೊತನು. ಈ ರೀತಿ ಒಳಗಿನ ದೊಡ್ಡ ಹಳ್ಳ ಕಲ್ಲ ಇದ್ದು ಅಂದ್ರೆ ಅದನ್ನ ಏನು ಮಾಡಿಬಿಡ್ರಿ, ಆರಿಸ್ಕೋರಿ ಈಗ. ಯಾಕಂದ್ರೆ ಅದು ಆಮೇಲೆ ಗುಳ್ಳೋ ಮಾಡೋ ಹೊತ್ನ್ಯಾಗ ಏನು ಹಾಕವ್ರಿ, ಅವು ಹರಿತಾವ್ರಿ ಗುಳ್ಳವ. ಆಮೇಲೆ ಗುಳ್ಳವ ಸಪ್ಪಯ್ಯ ಚಂದ ಕಾಣಿಸಂಗಿಲ್ಲ ರೀ, ಒಳಗೆ ಡುಬುರಿ ಕಾಣಿಸ್ತಾವ್ರಿ. ಅದಕ್ಕೆ ಏನು ಮಾಡ್ಕೊಂಬಿಡ್ರಿ, ಈಗ ಒಳಗಿನ ಕಲ್ಲು ಹಳ್ಳ ಇದ್ದು ಅಂದ್ರೆ ಸಣ್ಣ ಅಷ್ಟು ಎಲ್ಲ ತಕ್ಕೋರಿ. ನಮ್ಮ ಮಣ್ಣು ಭಾಳ ಚಲೋ ಐತೆ ನೋಡ್ರಿ. ಸೇಮ್ ಟು ಸೇಮ್ ಬೆಣ್ಣೆ ಟೈಪ್ ಮೆತ್ತಗೈತ್ರಿ. ಒಳಗಿನ ಕಲ್ಲು ಹಳ್ಳ ತೆಗೆದ್ರಾತ್ರಿ. ಕ್ಯಾಂಪ್ ಆಮೇಲೆ ಕರಿ ಮನೆ ಎರಡೂ ಮಿಕ್ಸ್ ಐತ್ರಿ ನಮ್ದು. ಹಿಂಗಾಗಿ ಗುಳ್ಳವು ಇಷ್ಟು ಪರ್ಫೆಕ್ಟ್ ಬರ್ತಾವಲ್ರಿ ಫ್ರೆಂಡ್ಸ, ಭಾಳ ಚಂದ ಬರ್ತಾವ್ರಿ. ಈಗ ಮಣ್ಣು ತುಂಬ್ಕೊಂಡ್ರಿನ ಈ ರೀತಿ ತುಂಬ್ಕೊಂಡು ಇನ್ನೇನು ಮಾಡ್ತಾನೆ ರೀ, ಇದ್ರೊಳಗೆ ಎಲ್ಲ ಪೂಜೆ ತಾಟ ಅದು ಇಟ್ಕೊಂಡು ಇಲ್ಲೇ ನಮ್ಮ ಮನೆ ಸಮೀಪ ಐತ್ರಿ. ಮನೆ ಮುಂದೆ ಹೊಲ ಐತಿ, ಅದಕ್ಕೆ ಮನೆಗೆ ಹೋಗ್ಕೊಂಡು ತೊಗೊಂಡು ಗುಳ್ಳವ ಹೋದ ವಾರ ಗುಳ್ಳವ ಮಾಡಿದ್ದೀನಿ ರೀ. ಪೂಜೆ ಮಾಡಿ ಆಮೇಲೆ ಅದನ್ನು ನಮ್ಮ ಸ್ನೇಹಿತರಿಗೆ ಆಟ ಆಡ್ಲಿಕ್ಕಾಗಲಿಲ್ಲ. ಯಾಕಂದ್ರೆ ನಮ್ಮ ಅಕ್ಕರು ಫಂಕ್ಷನ್ ಕರೆದ್ರೆ ಆ ಕಡೆ ಫಂಕ್ಷನ್ಗೆ ಹೋದಿವ್ರಿ. ನಾನು ನಮ್ಮ ಸ್ನೇಹಿತರ ಅಲ್ಲೇ ಗುಳ್ಳವ ಮನೆ ಮೇಲೆ ಇಟ್ಟು ಹೋಗಿದ್ದೀವಿ ರೀ. ವಾಪಸ್ ಬರೋಣ ತೆಗಿಲಾಕ ಬರ್ತೈತಿ ಅಂತ ಹೇಳಿ ಈಗ ನಮ್ಮ ಮನೆ ಮುಂದೆ ಬಂದು ನೋಡ್ರಿ. ಇಲ್ಲೇ ಮನೆ ಮುಂದೆ ಬಂದು ಏನು ಮಾಡ್ತಾನೆ ರೀ, ಇದನ್ನು ಬುಟ್ಟಿ ಇಟ್ಟು ಒಂದು ಚರಿಗೆ ನೀರು ತುಂಬ್ಕೊಂಬರ್ತೇನೆ ರೀ ಚಾವಿಯದೊಳಗೆ. ನಿಮ್ಮ ಮನ್ಯಾಗ ಚಾವಿ ಇದ್ರೆ ಚಾವಿದನ್ನು ತುಂಬ್ಕೊರಿ, ಇಲ್ಲ ಕೊಡ ಇದ್ರೆ ಕೊಡ, ಹೌದಿದ್ರೆ ಹೌದ್ನಾಗ ನೀರು ತುಂಬ್ಕೊರಿ. ಇದೆ ನೋಡ್ರಿ ನಮ್ಮ ಮನೆ. ಅದು ಗುಳ್ಳವ ವಾಪಸ್ ಊರಿಗೆ ಹೋಗಿ ಬಂದ್ಮೇಲೆ ನಮ್ಮ ಸ್ನೇಹ ಆಡ್ಲಾಕ ತೊಗೊಂಡ್ರಿ ಫ್ರೆಂಡ್ಸ್. ಏನೂ ಆಗಿರಲಿಲ್ಲ ರೀ ಗುಳ್ಳವ, ಇಷ್ಟು ಪರ್ಫೆಕ್ಟ್ ಸೀಳಿರಲಿಲ್ಲ, ಏನು ಡ್ಯಾಮೇಜ್ ಆಗಿರಲಿಲ್ಲ. ಎಲ್ಲ ಕುಂಬಾರ ಮನ್ಯಾಗ ಗಡಿಗೆ ಹೆಂಗೆ ಒಣಗಿರ್ತಾವಲ್ರಿ ಆ ರೀತಿ ಕನ ಒಣಗಿತ್ರಿ ನೋಡ್ರಿ ಅದು ಗುಳ್ಳವ ಪರ್ಫೆಕ್ಟ. ನೋಡಿ ನನಗಂತೂ ಭಾರಿ ಖುಷಿ ಅನ್ನಿಸ್ತ್ರಿ. ನಾ ಗುಳ್ಳವ ಇಷ್ಟು ಚಂದ ಐತೆ ಬಂದೈತಿ ಅಂದ್ರೆ ಸೀಳಿಲ್ಲ ಅಂದ್ರೆ ಗಡಿಗೆನೂ ಸೀಳಂಗಿಲ್ಲ, ಚಂದ ಬರ್ತಾವ್ರಿ. ಆದ್ರೆ ಗಡಿಗೆ ಯಾವ ರೀತಿ ಮಾಡಬೇಕು ಅನ್ನೋದು ಅದು ನಮ್ಮ ಮನ್ಯಾಗ ಇಲ್ರಿ, ಕುಂಬಾರ ಮನ್ಯಾಗ ಇರ್ತೈತಿ ಅಲ್ರಿ, ಗಾಲಿ ತಿರುಗಿಸಿ ಆ ರೀತಿ ಮಾಡೋದು. ಅದಕ್ಕೆ ಗಡಿಗೆನೂ ಮಾಡ್ಬೇಕಂತ ಹೇಳಿ ನನಗೆ ಅನ್ನಿಸ್ತಿರ್. ಖರೆ ಏನು ಮಾಡೋದು, ಗಡಿಗೆ ಮಾಡೋಕೆ ಕುಂಬಾರ ಮನ್ಯಾಗ ಇರುವಂಥ ಸೌಲಭ್ಯಗಳು ನಮ್ಮ ಮನ್ಯಾಗಿಲ್ಲ. ಈಗ ಒಂದು ಚರಿಗೆ ನೀರು ತುಂಬ್ಕೊಂಡು ಬಂದು ಸ್ವಲ್ಪ ನೀರು ಹಾಕಿ ಏನು ಮಾಡಬೇಕು, ಭಾಳ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಕರಿ ಮಣ್ಣು ನೀರು ಹಿಡ್ಸಂಗಿಲ್ಲ ರೀ, ಜಲ್ದಿನ ಬೆಣ್ಣೆ ಟೈಪ್ ಅಳ್ಳಿ ಬಿಡ್ತೈತೆ ರೀ. ಅದು ಸೇಮ್ ಟು ಸೇಮ್ ಬೆಣ್ಣೆಗತ್ಲೆ ಮೆತ್ತಗಾಗಿ ಬಿಡ್ತೈತೆ ರೀ. ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಈ ರೀತಿ ಭಾಳ ಗಟ್ಟಿನೂ ಅಲ್ಲ ಭಾಳ ಮೆದುನೂ ಅಲ್ಲ, ಈ ರೀತಿ ಪರ್ಫೆಕ್ಟ್ ಹದ ಆಯ್ತು ನೋಡ್ರಿ. ಇದು ಈ ರೀತಿ ಏನು ಮಾಡ್ಕೊರಿ, ಇದನ್ನು ಮಣ್ಣು ಕಾಲಿಸ್ಕೋರಿ. ಇದ್ರೊಳಗೆ ಒಂದೊಂದು ಹಳ್ಳದು ಬರ್ತಿರ್ತಾವೆ ಒಳಗೆ, ಈಗ ತಕ್ಕೊಂಬಿಡ್ರಿ. ಅಂದ್ರೆ ಯಾಕಂದ್ರೆ ಆಮೇಲೆ ಗುಳ್ಳವನ ಮಡಿ ಮುಂದಾಗ ಅವು ಏನು ಹಾಕವ್ರಿ ಹರಿಯಂಗಿಲ್ಲ. ಈಗ ನಮ್ಮ ಸ್ನೇಹಿತರು ಮುಂದೆ ವಿಡಿಯೋ ಮಾಡಲಿಲ್ಲ ರೀ, ವಾಲ್ಯ ಅಂದರು. ಅದಕ್ಕೆ ನಾನು ಫೈನಲಿ ಈ ರೀತಿ ಏನು ಮಾಡಿ ನೀವು ಒಬ್ಬೇಕಿನ ಎಲ್ಲ ಗುಳ್ಳವು ರೆಡಿ ಮಾಡಿ ನೋಡಿರಿ. ಈ ಗುಳ್ಳವು ಇದನ್ನು ತಿಗರಿ ಗುಳ್ಳವು ಅಂತ ಹೇಳಿ ಕರಿತೀವಿ ನೋಡ್ರಿ.
ಮಣ್ಣೆತ್ತಿನ ಅಮಾವಾಸ್ಯೆ ಆದ ಬಳಿಕ ಪ್ರತಿ ಮಂಗಳವಾರ ಒಮ್ಮೊಮ್ಮೆ 5 ಮಂಗಳವಾರ ಬಂದಿರ್ತಾವೆ. ಒಮ್ಮೊಮ್ಮೆ ಅಂದ್ರೆ ಅಮಾವಾಸ್ಯೆ ಆದ ಬಳಿಕ ಮುಂದಿನ ಭೀಮನ ಅಮಾವಾಸ್ಯೆ ತನೂ 5 ಮಂಗಳವಾರ ಹಾಕೋದ್ರಿ. ಈ ವರ್ಷ 5 ಬಂದಾವ್ರಿ, ಒಮ್ಮೊಮ್ಮೆ 4 ಬಂದಿರ್ತಾವೆ ರೀ. 5 ಬಂದಾಗ 3 ಚನ್ಮಿರಿಗಳು ಬರ್ತಾವೆ ರೀ, ಸೇಮ್ ಟು ಸೇಮ್. ಆಮೇಲೆ 3ನೇದು ನವಲಿನಗಳವ, 4ನೇದು ತಿಗರಿಗಳವ. 5ಗಳು ಬಂದಾಗ 3 ಅವು ಚನ್ಮಿರಿನ, ಆಮೇಲೆ 4ನೇದು ನವಲಿಂದ, 5ನೇದು ಈ ರೀತಿ ತಿಗರಿಗಳು ಅಂತ ಕರಿತೀವಿ ನೋಡ್ರಿ. ಯಾವ ರೀತಿ ಮಾಡಿ ನೋಡ್ರಿ ತಿಗರಿಗಳು ಅಂದ್ರೆ ಇದನ್ನು ಈ ರೀತಿ ಅಂದ್ರೆ ಸೈಡ್ಗೆಲ್ಲ ಕಟ್ಟಿ ಟೈಪ್ ಮಾಡಿದೀವಲ್ರಿ, ತಿರುಪ ಅದಕ್ಕೆ ಇದನ್ನು ತಿಗರಿಗಳು ಅಂತ ಕರಿತೀವಿ ರೀ. 5 ಕಟ್ಟಿ ಮಾಡ್ಕೊಂಡಿನ್ರಿ, ಮೇಲ್ಗಡೆ ಎಲ್ಲ ರುಂಡ, ಆಮೇಲೆ ಮಕ ನೋಡ್ರಿ, ಕಣ್ಣ, ಹಿಂದ್ಗಡೆ ತುರುಬ ಸೇಮ್ ಟು ಸೇಮ್ ಹೆಂಗೆ ಮಾಡಿ ನೋಡ್ರಿ. ಆಮೇಲೆ ತಲೆ ಅದು ಎಲ್ಲ ಹಿಕ್ಕೀನ್ರಿ. ಆಮೇಲೆ ಕೊಳ್ಳಾಗ ಯಾವ ರೀತಿ ನಕ್ಲೇಸ ಸರ ಅದು ಮಾಡಿ ನೋಡ್ರಿ. ಒಳಗಡೆ ಎಲ್ಲ ಫಳ್ಳ ಇರ್ತೈತೆ ರೀ ಫ್ರೆಂಡ್ಸ್ ಇದು. ಯಾಕಂದ್ರೆ ನನಗೆ ಇದನ್ನು ತೋರಿಸೋದಾಗಲಿಲ್ಲ, ಕೈಯಾಗ ಒಂದು ಕಡೆ ಸೈಡ್ ಮೊಬೈಲ್ ಹಿಡಿದು ಒಂದು ಕಡೆ ಗುಳೋನ್ ಹಿಡ್ಲಿಕ್ಕೆ ಹೋದ್ರೆ ಗುಳುವ ಡ್ಯಾಮೇಜ್ ಆಕೈತಿ ಅಂತ ಹೇಳಿ ನಾ ತೋರಿಸಿಲ್ಲ. ಒಳಗಡೆ ಅಷ್ಟು ಎಲ್ಲ ಫಳ್ಳ ಮಾಡ್ಬೇಕಾಕತ್ರಿ ರೀ. ಈ ರೀತಿ ಫೈನಲಿ ಎಲ್ಲ ಮಾಡೀನಿ ರೀ. ಒಂದು ಚನ್ಮೀರಿ ಏನು ಮಾಡೀನಿ ರೀ, ಆಮೇಲೆ ತಿಗರಿಗಳು ಸಣ್ಣಗಳು, ಒಂದು ದೊಡ್ಡಗಳು ರೀ, ಆಮೇಲೆ ಕತ್ತಿರಿ ಕ್ವಾಣ ಎಲ್ಲ ಮಾಡಿ ನೋಡ್ರಿ. ಈಗ ಫೈನಲಿ ಟ್ರೇದೊಳಗೆ ತುಂಬ್ಕೊಂಡು ನಾ ಇದನ್ನು ಒಳಗಡೆ ಎತ್ತುಕೊಂಡು ಹೋಗ್ಬೇಕ್ರಿ ಈಗ ಪೂಜೆ ಮಾಡ್ಲಿಕ್ಕೆ. ಇಂಥ ಅಗಲಿರ್ತಕ್ಕಂಥ ಇದ್ರೊಳಗೆ ತೊಗೋರಿ, ಯಾಕಂದ್ರೆ ಸಣ್ಣದ್ರೊಳಗೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಸಣ್ಣ ತೊಗೊಳಕ್ಕೆ ಹೋದ್ರಿ ಅಂದ್ರೆ ಏನು ಆಕೈತಿ ರೀ, ಅದು ಅಳಗ್ಯಾಡಿ ಆಮೇಲೆ ಗುಳ್ಳೋವ ಬಿತ್ತಂದ್ರೆ ಡ್ಯಾಮೇಜ್ ಆಕೈತಿ. ಒಳಗಡೆ ಒಳಗಡೆ ಬಂದ ಬಳಿಕ ಮಣಿ ಇಟ್ಟನು, ಮಣಿ ಮೇಲೆ ಗುಳ್ಳೋ ಬಿಟ್ಟು, ಗುಳ್ಳೋಗ ನಾ ಮನ್ಯಾಗ ಖುಷಿ ಬಿರ್ಲಿಲ್ಲ ರೀ, ಖುಷಿ ಬಿ ಗುಲ್ಗಂಜಿ ಏನು. ಅದಕ್ಕೆ ನಾ ಏನು ಮಾಡಿನು, ಗಟ್ಟಿ ಚುರುಮುರಿ ಇರ್ತಾವಲ್ರಿ ಮಂಡಕ್ಕಿ, ಅದನ್ನ ಗಟ್ಟಿ ಚುರುಮುರಿನ ಏನು ಮಾಡಿನು, ಪ್ರತಿ ಕಟ್ಟಿಗೆ ಎಲ್ಲ ಚುಚ್ಕೊಂಡು ಬಂದ ನೋಡ್ರಿ ಈ ರೀತಿ. ಆಮೇಲೆ ಇವಾಗ ನೀರು ಒಂದು ಸ್ವಲ್ಪ ಸಿಂಬಿಡಿಸಿದ್ನಿ, ತುಂಬಿ ಚರಿಗೆ ತೊಗೊಂಡಿದ್ನಿ. ಆಮೇಲೆ ಕುಂಕುಮ ಹಚ್ಕೋತೀನಿ ಗುಳ್ಳೋಗ. ಫಸ್ಟ್ ಗುಳ್ಳೋಗಳಿಗೆ ಅಷ್ಟೇ 2 ಹೂವು ಅರಿಶಿನ ಕುಂಕುಮ ಹಚ್ಕೊಳ್ದ್ರಿ. ಕ್ವಾಣಿಗೆ ಏನೈತಿ ಬರೀ ಕುಂಕುಮ ಅಷ್ಟು ಹಚ್ಚೋದೈತಿ ರೀ ಫ್ರೆಂಡ್ಸ್. ಅದಕ್ಕೆ ನೋಡ್ಲತ್ರಿ ಕ್ವಾಣ ಯಾವ ರೀತಿ ಮಾಡಿ, ರಂಗೋಲಿ ಯಾವ ರೀತಿ ತೆಗೆದನು, ಮಣಿ ಅದು ಇಟ್ಟು ಎಲ್ಲ ಒಂದು ತುಂಬಿ ಚರಿಗೆ ತೊಗೊಂಡು ಹೂವು ಹರ್ಕೊಂಡು ಬಂದನು ಫ್ರೆಂಡ್ಸ್. ನಮ್ಮಲ್ಲಿ ದಾಸ್ವಾಳ ಹೂವು, ಆಮೇಲೆ ದಂಡಿ ಹೂವು ಅದು ಕರಿತೀವಿ ರೀ, ಸದಾ ಮಲ್ಲಿಗೆ. ಯಾವ ಹೂವು ಇರ್ತಾವಲ್ರಿ ಅದರ ಹೂವನ್ನು ತೊಗೊಳ್ಳೋದು, ಅದಕ್ಕೇನು ಇದು ಹೂವು ಅಂತೇನಿಲ್ಲ. ಈಗ ರಂಗೋಲಿದು ಹಾಕೊಳ್ಳೋದಾಗೈತಿ ರೀ, ಕುಂಕುಮನ ಹಚ್ಚೋದಾಗೈತಿ. ಈಗ ಅದನ್ನು ಅರಿಶಿನ ಕುಂಕುಮ ಕೈ ತೊಗೊಂಡು ಕ್ವಾಣಿಗೆ ಏನು ಮಾಡಿ ಈ ರೀತಿ ಕುಂಕುಮ ಹಚ್ಕೊಂಡು ನೋಡ್ರಿ. ಕ್ವಾಣಿಗೆ ಆಮೇಲೆ ಇದು ಕತ್ತೈತಿ ರೀ, ಏನು ಸಂಪ್ರದಾಯನೋ ಒಟ್ಟು ಗೊತ್ತಿಲ್ಲ. ಕ್ವಾಣ ಅಂದ್ರೆ ಮನ್ಯಾಗ ಗಂಡು ಹುಡುಗರು, ಸಣ್ಣ ಗಂಡು ಹುಡುಗರು ಇರ್ತಾವಲ್ರಿ, ಈ ಗುಳ್ಳೋನ್ ಪೂಜೆ ಮಾಡೋದಾದ್ಮೇಲೆ ಕ್ವಾಣ ಏನು ಮಾಡ್ತಾರೆ, ಅದನ್ನು ಕಡಿದಂತೇಳಿ ಆ ಕತ್ತಿಲಿ ಕ್ವಾಣ ಕಡಿದಂತ್ರಿ. ಆ ರೀತಿ ನಮ್ಮ ಕಡೆ ಇಲ್ಲೆಲ್ಲ ಮಾಡ್ಕೊಂಡು ಬಂದಾರಿ ಪದ್ಧತಿನ. ನಾವು ಅದನ್ನ ಮುಂದುವರ್ಸ್ಕೊಂಡು ಹೊಂಟಿದ್ದೀವಿ ರೀ. ನೋಡ್ರಿ ಫೈನಲಿ ಹೆಂಗೆ ರೆಡಿ ಆಗಿತ್ತು ತೋರಿಸ್ತೀನಿ ನಿಮ್ಗೆ. ಇವು ಗಟ್ಟಿ ಚುರುಮುರಿ ಈ ರೀತಿ ಏನು ಮಾಡೀನೋ ಅದಕ್ಕೆ ಚುಚ್ಕೊಂಡು ಬಂದ ನೋಡ್ರಿ. ಖುಷಿ ಬಿದ್ದರೆ ನಿಮ್ಮ ಮನ್ಯಾಗ ಭಾರಿ ಚಂದ ಕಾಣಿಸ್ತಾವ್ರಿ ಖುಷಿ ಬಿ. ಆಮೇಲೆ ಬಿಳಿವು, ಆಮೇಲೆ ಗುಲ್ಗಂಜಿ ಸಿಗ್ತಾವ್ರಿ, ಕೆಂಪ ಮ್ಯಾಗ ಕರಿವು ಇರ್ತಾವ್ರಿ. ಅವು ಗುಲ್ಗಂಜಿ ಭಾರಿ ಚಂದ ಕಾಣಿಸ್ತಾವ್ರಿ. ನಮಗೇನು ಗುಲ್ಗಂಜಿ ಅದು ಏನು ಸಿಗಲಿಲ್ಲ ರೀ ಇಲ್ಲಿ. ಅದಕ್ಕೆ ಈ ರೀತಿ ರಂಗೋಲಿ ಅದು ತೆಗೆದ ಫೈನಲಿ ಗಟ್ಟಿ ಚುರುಮುರಿನ ಚುಚ್ಚಿ ಈ ರೀತಿ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿ ನೋಡ್ರಿ. ಈಗ ಹೂ ತಂದ ನೋಡ್ರಿ. ಇವು ದೊಡ್ಡ ದಾಸ್ವಾಳ ಹೂವು ಅದಾವು, ದಪ್ಪ ದಾಸ್ವಾಳ ಹೂವು ಆಗಿದ್ದು ರೀ ಈ ಸಲ. ಆಗ ನಾ ಹತ್ರನ ತೊಗೊಂಡು ಬನ್ನಿ ಈ ರೀತಿ ಎಲ್ಲ. ಈಗ ಏನು ಮಾಡ್ತಾನೆ, ಹೂ ಎರ್ಸ್ಕೊಂಡು ಬರ್ತೇನೆ ರೀ. ಇದ್ದಿದ್ರೊಳಗೆ ಮಾಡೋದ್ರಿ ಯಾವ ಇರ್ತಾವಲ್ರಿ ಅದ್ರೊಳಗೆ ಚಂದ ಫ್ರೆಂಡ್ಸ್. ಇದೇ ಬೇಕು ಅಂಥೇಳಿ ನಾ ಯಾವತ್ತೂ ಕೇಳಂಗಿಲ್ಲ. ಏನು ಇರ್ತೈತಿ ಅಲ್ರಿ ಅದನ್ನ ಖುಷಿ ಬಿರಲಿಲ್ಲ. ಈಗ ಖುಷಿ ಬಿ ಗುಲ್ಗಂಜಿ ಇರಲಿಲ್ಲ ಅಂಥೇಳಿ ಮತ್ತೇನು ಬಿಡೋದಿರ್ತೈತೇನು, ಏನಾರ ಒಂದು ತಲೆ ಓಡಿಸಿ ಮಾಡಬೇಕಲ್ರಿ. ಯಾವ್ದು ಚಂದ ಕಾಣಿಸ್ತೈತಿಲ್ರಿ ಅಂದ್ರೆ ಒಟ್ಟು ಇದ್ದಿದ್ರೊಳಗೆ ಸ್ವಸ್ಥದ್ರೊಳಗೆ ಯಾವ್ದು ಮನ್ಯಾಗ ಇರ್ತೈತಿಲ್ರಿ, ಮನ್ಯಾಗೇನು ಇರುವಂಥ ವಸ್ತುಗಳನ್ನ ತೊಗೊಂಡು ನಾವು ಯಾವ ರೀತಿಯೂ ಎಷ್ಟು ಅಲಂಕಾರ ಕೂಡ ಮಾಡ್ಬೋದು ರೀ. ಎಷ್ಟು ಚಂದ ನೋಡಿ ನೀವು ನಿಮ್ಗೆ ಅಷ್ಟನ. ಈಗ ಏನು ಗಟ್ಟಿ ಚುರುಮುರಿ ಚುಚ್ಚಿನಲ್ಲಿ ಸೇಮ್ ಟು ಸೇಮ್ ನಿಮ್ಗೆ ನಾ ಹೇಳಿನಂಥೇಳಿ ನಿಮ್ಗೆ ಚುರುಮುರಿ ಅಂಥೇಳಿ ಗೊತ್ತಾತ್ರಿ. ನಾ ಹೇಳಿರಲಿಲ್ಲ ಅಂದ್ರೆ ದೂರಿಂದ ವಿಡಿಯೋ ಮಾಡಿದ್ನಿ ಅಂದ್ರೆ ನೀವು ಖುಷಿಬಿನ ಅಂಥೇಳಿ ತಿಳ್ಕೊತಿದ್ರಿ. ಈಗ ಫೈನಲಿ ಏನಾಯ್ತು ನೋಡ್ರಿ. ಈಗ ಈ ರೀತಿ ಎಲ್ಲ ಹೂವು ಎರ್ಸ್ಕೊಂಡು ಮನೆ ಮುಂದೆ ರಂಗೋಲಿ ತೆಗೆದನ್ರಿ, ಆರತಿ ಇಡ್ಲಾಕ, ಆಮೇಲೆ ಗಂಟಿ, ಆಮೇಲೆ ಊದಿನ ಕಡ್ಡಿ ಚುಚ್ಲಾಕ ಗುಳ್ಳವ್ ಅಂಥೇಳಿ ಬರ್ದು ನೋಡ್ರಿ ಮುಂದ್ಗಡೆ ನೋಡ್ಲತ್ರಿ. ಇದು ಈಗ ಲಾಸ್ಟ್ನೇದು 5ನೇ ಗುಳ್ಳವ್ರಿ. ಈ ವರ್ಷ 5 ಬಂದಿದ್ದೀರಿ, ಒಮ್ಮೊಮ್ಮೆ 4 ಬರ್ತಾವ್ರಿ. ಇದು ಹೂವಿನ ನೋಡ್ರಿ ಯಾವ ರೀತಿ ಅಲಂಕಾರ ಮಾಡೀನಿ. ಹೂವಿನ ಅಲಂಕಾರ ಆಗಲಿ, ಚುರುಮುರಿಯಿಂದ ನೋಡ್ರಿ ಯಾವ ರೀತಿ ಗುಳ್ಳೋಗ ಅದಕ್ಕೆ ಅಲಂಕಾರ ಮಾಡೀನು. ಫೈನಲಿ ಯಾವ ರೀತಿ ಆದ ನೋಡ್ರಿ. ನಮ್ಮ ಗುಳ್ಳವ ರೆಡಿ ಆದಳ್ರಿ ಪೂಜೆ ಮಾಡ್ಕೊಳಕ್ಕೆ. ಅಂದ್ರೆ ಭಾಳ ಖುಷಿ ರೀ, ನನಗರಿ ಖುಷಿ. ನಮ್ಮ ಸ್ನೇಹಲಿಗೂ ಭಾಳ ಇಷ್ಟ ರೀ ಗುಳ್ಳೋವು ಅಂದ್ರೆ ರೀ. ಗುಳ್ಳೋನ್ ಹಾಕೋದಾಗಲಿ, ಗುಳ್ಳೋನ್ ಪೂಜೆ ಮಾಡೋದಾಗಲಿ. ಆಕೆ ಈ ಸಲ ಗುಳ್ಳೋನ್ ಪೂಜೆ ಶೇಂಗಾದ ಹೋಳಿಗೆ ಮಾಡೀನಿ ನಾ ಇವತ್ತು. ಅಂದ್ರೆ ಬಾಣಕ್ಕೆ ರೀ. ಅಂದ್ರೆ ಆಮೇಲೆ ಇಲ್ಲಿ ಆರತಿ ಅದು ಹಚ್ಚಿಟ್ಟನ ಕೆಳಗಡೆನ ಅಲ್ಲಿ ಮುಂದೆ ರಂಗೋಲಿ ಮೇಲೆ ಇಡೋದೈತ್ರಿ. ಆಮೇಲೆ ಈ ಕಡೆ ಗಂಟಿ ದುಪಾರ್ತಿನೂ ತೊಗೊಂಡು ಅಂದ್ರೆ ನೋಡಿ ಆರತಿ ಇಡ್ಲಾಕು ಏನು ಮಾಡಿ ಈ ರೀತಿ ಇದು ತೆಗೆದನ್ರಿ ರಂಗೋಲಿ, ಗಂಟಿ ಇಟ್ಟನ್ರಿ. ಆಮೇಲೆ ಇದನ್ನು ಊದಿನ ಕಡ್ಡಿ ಚುಚ್ಚಲಾಕ ಇಟ್ಟನು ನೋಡ್ರಿ.
ಈಗ ಫೈನಲಿ ಇನ್ನು ಇವು ಶೇಂಗಾದ ಹೋಳಿಗೆ ಆಮೇಲೆ ಸಕ್ಕರೆ ತೊಗೊಂಡ್ರಿ ಶೇಂಗಾದ ಹೋಳಿಗೆ ಮಾಡ್ಕೊಂಡನ್ನ ಅಂದ್ರೆ ಬಾಣ ಕರಿಯೋದು. ಆಮೇಲೆ ಇದೆಲ್ಲ ಕುಂಕುಮ ಒಂದು ಚೆರಿಗೆ ನೀರು ಅರಿಶಿನ ಆಲ್ರೆಡಿ ಹೆಚ್ಚಿನ್ರಿ ಎಲ್ಲ ನೀರದು ಇನ್ನೂ ಬಾಣ ಹಿಡಿದೈತಿ ಫ್ರೆಂಡ್ಸ್. ಅದಕ್ಕೆ ನಮ್ಮ ಸ್ನೇಹಲ್ಲಿ ಏನಂದಳು, ಮಮ್ಮಿ ನಾ ಬಾಣ ಹಿಡಿತನು 4 ಗಂಟೆ ಬರಸ್ತೇನೆ ಅಂತ ಹೇಳಿ ಬಾಂದಳ್ರಿ ಆಕಿ. ಮಾಡಂಥೇಳಿ ಆಕಿ ಏನು ಮಾಡ್ತಾನೆ ನಾ ಇಲ್ಲಿ ಜಾಗ ಮಾಡಿ ಕೊಟ್ಟಿನಿ ಸರಿಸಿನ್ರಿ. ಆಕಿ ಆ ಕಡೆ ಸೈಡಾಗಿ ಕೂಡಕ್ಕೆ ಅದಾಳ್ರಿ. ಆಮೇಲೆ ಈಗ ಆಕೆಗೆ ಊದಿನ ಕಡ್ಡಿ ಹಚ್ಕೊಳಕ್ಕೆ ಬರೋದಿಲ್ಲ ರೀ ಆಕೆ. ಅದಕ್ಕೆ ನಾನೇ ಏನು ಮಾಡ್ತೀನಿ ಊದಿನ ಕಡ್ಡಿ ಹಚ್ಕೋತಾನೆ ಇದ ದೀಪಕ್ಕೆ. ನೋಡ್ಲತ್ತೀರಿ ನೀವು ಯಾವ ರೀತಿ ಮಾಡ್ತೀರಿ ಇದನ್ನು ಗುಳ್ಳೋಣ ಹಬ್ಬ ಅಂತೇಳಿ ಪ್ರತಿಯೊಬ್ಬರೆಲ್ಲ ನನಗೆ ಕಮೆಂಟ್ ಮಾಡಿರಿ. ನಮ್ಮ ಉತ್ತರ ಕರ್ನಾಟಕದೊಳಗೆ ಎಲ್ಲರೂ ಎಲ್ಲ ಜಿಲ್ಲಾದವರು ಇದೇ ರೀತಿ ಮಾಡ್ತಾರೆ ನೋಡ್ರಿ. ಉತ್ತರ ಕರ್ನಾಟಕದೊಳಗೆ ಯಾವ್ಯಾವ ಜಿಲ್ಲಾ ಬರ್ತಾವಲ್ಲ ರೀ, ಧಾರವಾಡ, ಹುಬ್ಬಳ್ಳಿ ರೀ, ದಾವಣಗೆರೆ ರೀ, ಆಮೇಲೆ ಈ ಕಡೆವೆಲ್ಲ ರಾಯಚೂರು, ಬೀದರ, ಗುಲ್ಬರ್ಗ ರೀ, ನಮ್ಮದು ಬಾಗಲಕೋಟೆ ರೀ, ವಿಜಯಪುರ ರೀ, ಎಲ್ಲ ಇವೇನು ಜಿಲ್ಲಾಗಳು ಬರ್ತಾವಲ್ಲ ರೀ, ಚಿತ್ರದುರ್ಗ, ಎಲ್ಲರೂ ಇದೇ ರೀತಿನ ಗುಳ್ಳವ್ವ ಹಬ್ಬ ಆಚರಣೆ ಮಾಡ್ತಾರೆ ರೀ. ಇಲ್ಲಿ ನಮ್ಮ ಬಾಗಲಕೋಟೆ ಆಮೇಲೆ ವಿಜಯಪುರದೊಳಗರೆ ಇದು ಕಂಪಲ್ಸರಿ ಎಲ್ಲರೂ ಇದೇ ರೀತಿ ಹಾಕ್ತಾರೆ. ಇನ್ನು ಉಳಿದ ಜಿಲ್ಲಾದೊಳಗೆ ಯಾರು ಮಾಡ್ತಾರೋ ಇನ್ನೊಬ್ರು ಕೆಲವೊಬ್ಬರು ಮಾಡಂಗಿಲ್ಲ. ಈಗ ನಮ್ಮ ಸ್ನೇಹಲ್ಗೆ ಊದಿನ ಕಡ್ಡಿ ಹಚ್ಚಿ ಕೊಟ್ಟಿನಿ ರೀ. ಆಕೆ ಏನು ಮಾಡ್ಲಾಕತ್ತಾರು ಗಂಟೆ ಬೆಳಗ್ಗೆ ಈ ರೀತಿ ಪೂಜೆ ಕಾರ್ಯಕ್ರಮ ಮಾಡ್ಲಾಕತ್ತಾರ ನೋಡ್ರಿ. ಅಂದ್ರೆ ಪ್ರತಿಯೊಂದರೆಲ್ಲ ಪಾಲ್ಗೊಳ್ತಾಳೆ ರೀ, ಮಾಡ್ತಾನೆ ಅಂತ ಹೇಳಿ ಮುಂದೆ ಬರ್ತಾಳೆ ರೀ. ಇವತ್ತು ಆಕೆ ಗುಳ್ಳೋನ್ ಹಾಡಾನು ಹಾಡ್ಯಾಡ್ರಿ. ಆಕೆಗೆ ನಾವೇನು ಕಲಿಸ್ಕೊಟ್ಟಿಲ್ಲ ಬಿಟ್ಟಿಲ್ಲ. ಆಕೆ ಏನಿದೆ ಯಾವುದೋ ರೀತಿ ಪೂಜೆ ಮಾಡ್ಯಾಳು, ಯಾವ ರೀತಿ ಅದನ್ನ ಏನು ಮಾಡ್ಯಾಳು ನೋಡಿ ಗುಳ್ಳೋನ್ ಪೂಜೆ ಮಾಡೋದು ಒಂದು ಹಾಡ ಹಾಡ್ಯಾಡ್ರಿ ಆಕೆ. ನೀವು ಮುಂದೆ ಕೇಳಕ್ಕಿರಿ ನಮ್ಮ ಅವ್ವನೂ ಒಂದು ಹಾಡ ಹಾಡ್ಯಾಡ್ರಿ ಗುಳ್ಳೋನ್ ಮೇಗಿಂದ. ನಮ್ಮ ಅವ್ವಾರು ಬಂದಾರ ಈಗ ಪುಣಾದಿಂದ. ನಮ್ಮ ಸ್ವಾತಿಯವ್ರ ಮಗನ ಹೆಸರು ಇಡ್ಲಾಕೆ ಬಂದಿದ್ರು, ಈಗ ಇಲ್ಲೇ ಊರಿಗೆ ಬಂದಾರಿ. ಶೇಂಗಾದ ಹೋಳಿಗೆ ಮುರಿದ ಈ ರೀತಿ ಬಾಣ ಹಿಡಿದು ನೋಡ್ರಿ. ಬಾಣ ಹಿಡಿ ನಮ್ಮ ಸ್ನೇಹನ ಕೈಲಿ ಬಾಣ ಹಿಡಿಸಿದ್ರಿ. ಆಮೇಲೆ ನೀರು ಈ ರೀತಿ ಸಿಂಬಿಡಿಸಿದ್ರಿ. ಈಗ ನೈವೇದ್ಯ ಅಂದ್ರೆ ಬಾಣ ಹಿಡಿದಾಗೈತೆ ರೀ. ಕೈ ಮುಗಿದಳ್ರಿ. ನಮ್ಮ ಸ್ನೇಹಲ ಭಾಳ ಚಂದ ಹಾಡ್ಯಾಡ್ರಿ ಫ್ರೆಂಡ್ಸ್. ನನಗೂ ನೋಡಿ ಖುಷಿ ಆತ್ರಿ. ಯಾಕಂದ್ರೆ ಆಕೆ ತಂದಿನ ತನೂ ಅಲ್ಲೇ ನೋಡಿ ಸ್ವಂತ ಹಾಡ ಹಾಡ್ಯಾಡ್ರಿ. ಆಮೇಲೆ ಈಗ ಏನು ಮಾಡೀನಿ ಕ್ವಾಣ ಕಡಿಯೇನ್ರಿ ಆಕೆ ನಮ್ಮ ಸ್ನೇಹಲ್ಗೆ. ನಮ್ಮ ಅಪ್ಪವ್ರಿಗೆ ಬಾಣ್ರಿ ನಾ ಕ್ವಾಣ ಕಡಿಲಾಕ. ನಮ್ಮ ಮನ್ಯಾಗ ಸಣ್ಣ ಮಕ್ಳು ಯಾರೂ ಇರಲಿಲ್ಲ, ಗಂಡು ಮಕ್ಕಳು ರೀ. ಬಾಣ ನಮ್ಮ ಅಪ್ಪವ್ರು ಒಲೆ ಸ್ನೇಹನ ಕೈಲೇ ಇದು ಮಾಡಿಸ್ಬಿಡು ನಾ ಏನು ಒಲ್ಲೆ ತಂದ್ರಿ ಅವರು. ಯಾಕಂದ್ರೆ ಅವ್ರಿಗೆ ಏನು ಇಂಟ್ರೆಸ್ಟ್ ಇರೋದಿಲ್ಲ ರೀ ಇಂಥ ಪೂಜೆ ಅದು ಮಾಡೋದ್ರೊಳಗೆ. ಮೊದಲು ನಮ್ಮ ತಮ್ಮವ್ರು ಇದ್ರು ಸಣ್ಣವ್ರಿದ್ದಾಗ ಅವ್ರು ಮಾಡ್ತಿದ್ರಿ. ಅದಕ್ಕೆ ಈ ರೀತಿ ನಮ್ಮ ಸ್ನೇಹಲ್ ಏನು ಮಾಡಿದಳು ಕತ್ತಿಯಿಂದ ಕ್ವಾಣದ ಮೇಲೆ ಒಂದು ಸ್ವಲ್ಪ ಹೊಡೆದಾಗ ಮಾಡಿ ಮ್ಯಾಗ ಅಲ್ಲೇ ಇಟ್ಟಳ್ರಿ. ಇಟ್ಟ ಮೇಲೆ ಈಗ ಫೈನಲಿ ಈಗ ಎಲ್ಲ ಆತ್ರಿ. ಈಗ ಪೂಜೆ ಅದು ಅಂದ್ರೆ ಬಾಣ ಹಿಡಿದ ಮೇಲೆ ಕ್ವಾಣ ಅದು ಕಡಿದು ಆತ್ರಿ. ಈಗ ಇನ್ನು ಮುಂದೆ ಏನು ಮಾಡ್ತಾಳ್ರಿ ಫ್ರೆಂಡ್ಸ್, ನಮ್ಮ ಸ್ನೇಹಲ ಹಾಡು ಹಾಡ್ತಾಳ್ರಿ ಆಕೆ. ಕೇಳ್ರಿ ಅದು ಹಾಡು ಹೆಂಗೆ ಅನಿಸೈತಿ ಅಂತ ಹೇಳಿ ಪ್ರತಿಯೊಬ್ಬರೆಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ರಿ. ಈಗ ಹಾಡು ಹಾಡೋದಾಗ ನಮ್ಮ ಅವ್ವಾರು ಮುಂದೆ ನಮ್ಮ ಸ್ನೇಹಲ್ ಹಾಡು ಹಾಡೋದಾಗ ನಮ್ಮ ಅವ್ವಾರು ಹಾಡು ಹಾಡ್ಯಾರಿ ಗುಳ್ಳೋನ್ ಮೇಗಿಂದ. ಆಮೇಲೆ ನಾಗರ ಪಂಚಮಿಗೆ ಅಣ್ಣ ಯಾವ ರೀತಿ ಕರಿಲಾಕ ಬರ್ತಾರೋ, ಆಮೇಲೆ ತಂಗಿ ಯಾವ ರೀತಿ ಆಸೆ ಇಟ್ಕೊಂಡು ಕೂತಿರ್ತಾಳು ಅನ್ನೋದು. ಅಂದ್ರೆ ನಾಗರ ಪಂಚಮಿ ದ್ವಾಡದಲ್ರಿ ಇದು ನಮ್ಮ ಕರ್ನಾಟಕದೊಳಗೆ. ಈಗ ಪ್ರತಿಯೊಬ್ಬರೆಲ್ಲ ಹೆಣ್ಮಕ್ಳು ಗಂಡ್ರ ಮನೆಗೆ ಹೋದಾರು ತವ್ರ ಮನೆಯವರು ಅಣ್ಣ ತಮ್ಮ ಕರಿಲಾಕ ಬರ್ತಾರೆ ಅಂಥೇಳಿ ಆಸೆ ಇಟ್ಟಿರ್ತಾರೋ. ಅದ್ರ ಮ್ಯಾಗಿಂದ ನಮ್ಮ ಅವ್ವ ಅವ್ರೊಂದು ಹಾಡು ಹಾಡ್ಯಾರಿ. ಆಮೇಲೆ ನಮ್ಮ ಸ್ನೇಹಲ್ನು ಒಂದು ಹಾಡು ಹಾಡ್ಯಾಡ್ರಿ, ಭಾರಿ ಚಂದ ಹಾಡ್ಯಾಡ್ರಿ. ಆಮೇಲೆ ಸ್ಕೂಲ್ ಒಳಗಿಂದ ಒಂದು ತಾಯಿ ಶಾರದೆ ಮ್ಯಾಗಿಂದು ಹಾಡು ಹಾಡ್ಯಾಡ್ರಿ ಆಕಿ. ಕಲಿಸ್ಯಾರಂತ್ರಿ ಅವ್ರ ಟೀಚರ. ಅದೊಂದು ಹಾಡು ಗುಳ್ಳೋನ್ ಮ್ಯಾಗಿಂದ ಒಂದು ಹಾಡು ಹಾಡ್ಯಾಡ್ರಿ. ಆಮೇಲೆ ನಮ್ಮ ಅವ್ವಾರು ನಾಗರ ಪಂಚಮಿ ಮ್ಯಾಗಿಂದು ಹಾಡು ಹಾಡ್ಯಾರಿ. ಈಗ ನಾ ಮುಂದೆ ಅವ್ರದ್ದು ಹಾಡು ಹಾಕಿರ್ತೀನಿ ಫ್ರೆಂಡ್ಸ. ಹಾಡು ಕೇಳ್ರಿ ನೀವು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ರಿ. ಹಾಡು ಹೆಂಗೆ ಅನ್ನಿಸ್ತದೆ ಅಂಥೇಳಿ. ಅದಲ್ದನ ಗುಳ್ಳೋನ್ ಪೂಜೆ ನೀವು ಯಾವ ರೀತಿ ಮಾಡ್ತೀರಿ ಅಂಥೇಳಿ ಎಲ್ಲರೂ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಈಗ ಆಕಿ ನಮ್ಮ ಸ್ನೇಹಲ ನಮ್ಮ ಅವ್ವಾರು ಹಾಡು ಹಾಡ್ಯಾಳ ಕೇಳ್ಕೊಂಡು ಬರ್ರಿ. ನಾ ಏನು ಮಾಡ್ತೇನೆ ರೀ ಅದು ಹಾಡು ಮುಗಿದಾದ್ಮೇಲೆ ಮಾತು ನಿಮ್ಗೆ ಭೇಟಿ ಹಾಕೋಣ ಫ್ರೆಂಡ್ಸ. ಈಗ ಹಾಡು ಹಾಕ್ತಾನೆ, ಹಾಡು ಕೇಳ್ಕೊಂಡು ಬರ್ರಿ. ಆದಲ್ಲಿ ಸೌಖ್ಯದತಿ ಇನ್ಕೋ ಅಲ್ಲತ್ತಿದ್ದೆ ಒಂದು ಹಾಡ ಅದನ್ನ ಹಾಡ್ಲ. ತಾಯಿ ಶಾರದೇನ ತಾಯಿ ಶಾರದೆ ಹಾಂ ಹೇಳ. ಹಾಂ ಕೈ ಮುಗಿಯನ್ ಕೈ ಮುಗಿ ನಮಸ್ತೆ ಮಾಡ್ಲ ಮತ್ತು. ಹಾಂ ವೆರಿ ಗುಡ್ ಸ್ನೇಹ. ಯಾರು ಕಲಿಸ್ಯಾರ ಇದನ್ನ ಹಾಡ? ಟೀಚರ್. ಏನು ನಿಮ್ಮ ಟೀಚರ್ ಹೆಸರ? ಥ್ಯಾಂಕ್ ಯು ಟೀಚರ್ ಹೇಳು. ಹಾಂ
ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ, ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ರೀ ಕಡೆ ಬಾಗಲಕೋಟೆ, ಬಿಜಾಪುರ, ಇವೆಲ್ಲ ರಾಯಚೂರ, ಬೀದರ ಗುಳ್ಳೋನ್ ಕುಂದ್ರಿಸ್ತಾರೆ. 4ನೇ ಗುಳ್ಳವ ಐತ್ರಿ ಇವಾಗ, ಅಂದರೆ ತಿಗ್ರಿ ಗುಳ್ಳವ ಅಂಥೇಳಿ ಮಾಡಿದ್ದೀವಿ ನೋಡ್ರಿ ಈ ರೀತಿ. ಅದಕ್ಕೆ ಲಾಸ್ಟ್ನೇ ಗುಳ್ಳವ ಪೂಜೆ ಕಾರ್ಯಕ್ರಮ ಆಗೈತ್ರಿ. ಈಗ ನಮ್ಮ ಅವ್ವರು ಗುಳ್ಳೋನ್ ಮೇಗಿಂದ ಹಾಡು ಹಾಡ್ತಾರೆ, ಎಲ್ಲರೂ ಕೇಳ್ರಿ ಫ್ರೆಂಡ್ಸ್ ಹಾಡ. ಗುಳ್ಳೋನ ಮಣ್ಣ ತರಲಿಲ್ಲ, ಗುಲಗಂಜಚ್ಚಿ ಆಡಲಿಲ್ಲ, ಸುಳ್ಳೆ ಬತ್ತವ್ವ ನಾಗರ ಪಾಂಚಮೆ ಸುವನಾರೆ, ಸುಳ್ಳೆ ಬತ್ತವ್ವ ನಾಗರ ಪಾಂಚಮೆ ಸುವನಾರೆ, ಸುಳ್ಳ ಬಂತವ್ವ ನಾಗರ ಪಂಚಮೆ ಸುವನಾರೆ. ರೊಟ್ಟಿ ಗಿಟ್ಟಿ ಮಾಡಿಕೊಂಡ ಎತ್ತಿನ ಮ್ಯಾಲ ಹೇರಿಕೊಂಡ, ಅಣ್ಣ ಬಂದನವ್ವ ಕರಿಲಾಕ ಸುವನಾರೆ, ಅಣ್ಣ ಬಂದನವ್ವ ಕರಿಲಾಕ ಸುವನಾರೆ, ಅಣ್ಣ ಬಂದನವ್ವ ಕರಿಲಾಕ ಸುವನಾರೆ. ಒಂದ ಗುಡ್ಡ ದಾಟಿಕೊಂಡ ಮುಂದೆ ಹಾದಿ ಹೋಗ್ತವ್ವ, ಯಾವ ಕಂಡಿನವ್ವ ತಾಯಿ ಮಾರೆ ಸುವನಾರೆ, ಯಾವ ಕಂಡಿನವ್ವ ತಂದಿ ಮಾರೆ ಸುವನಾರೆ, ಯಾವ ಕಂಡಿನವ್ವ ತಾಯಿ ಮಾರೆ ಸುವನಾರೆ, ಯಾವ ಕಂಡಿನವ್ವ ತಂದಿ ಮಾರೆ ಸುವನಾರೆ. ಎಣೆ ಗುಡ್ಡ ದಾಟಿಕೊಂಡ ಮುಂದೆ ಹಾದಿ ಹೋತವ್ವ, ಯಾವ ಕಂಡಿನವ್ವ ಗೆಳತೆರ ಮಾರೆ ಸುವನಾರೆ, ಯಾವ ಕಂಡಿನವ್ವ ಗೆಳತೆರ ಮಾರೆ ಸುವನಾರೆ, ಯಾವ ಕಂಡಿನವ್ವ ಗೆಳತೆರ ಮಾರೆ ಸುವನಾರೆ. ಗೆಳತರ ಕೂಡಿಕೊಂಡು ಓಣಿ ಓಣಿ ತಿರಗಿವ, ಇನ್ನ ಎಲ್ಲೈತವ್ವ ಹಾಡ್ಲ. ಮತ್ತೆ ಯಾವ್ದು ಹಾಡ್ತಿದ್ದ ಮುಂದಿನ ಹಾಡ್ಲ ಏನು? ಗೆಳತರ ಕೂಡಿಕೊಂಡು ಓಣಿ ಓಣಿ ತಿರಗಾಗ, ಇನ್ನ ಎಲ್ಲೈತವ್ವ ಜೋಕಾಲೆ ಸುವನಾರೆ, ಇನ್ನ ಎಲ್ಲೈತವ್ವ ಜೋಕಾಲೆ ಸುವನಾರೆ, ಇನ್ನ ಎಲ್ಲೈತವ್ವ ಜೋಕಾಲೆ ಸುವನಾರೆ. ಗೆಳಕೊಳ ತೋಡಿಕೊಂಡು ಹಾದಿ ಬೀದಿ ತಿರಗಾಗ, ಇನ್ನ ಎಲ್ಲೈತವ್ವ ಸಿರಿಕಿಗಾಣ ಸುವನಾರೆ, ಇನ್ನ ಎಲ್ಲೈತವ್ವ ಸಿರಿಕಿಗಾಣ ಸುವನಾರೆ, ಇನ್ನ ಎಲ್ಲೈತವ್ವ ಸಿರಿಕಿಗಾಣ ಸುವನಾರೆ. ಗೆಳತರ ಕೂಡಿಕೊಂಡು ನಡೂರ ತಿರಗೆವ, ಜೋರಾಗಿ ಜೋಕಾಲಿ ಆಡತೇವ ಸುವನಾರೆ, ಜೋರಾಗಿ ಜೋಕಾಲಿ ಆಡತೇವ ಸುವನಾರೆ, ಜೋರಾಗಿ ಜೋಕಾಲಿ ಆಡತೇವ ಸುವನಾರೆ. ಮತ್ತೆ ಮುಂದನಿದ ಹಾಡ ಮಾತಾಡಲ್ಲ, ಮತ್ತೆ ಮಾಡೋದು ಮುಂದೆ ಬಂದ್ರೆ ಎಲ್ಲ ಫ್ರೆಂಡ್ಸ್ ಎಷ್ಟು ಚಂದ ಹಾಡು ಹಾಡಿದ್ರು ನಮ್ಮ ಅವ್ವರು ಅಂಥೇಳಿ. ನಾಗರ ಪಂಚಮಿಗಿಂದ ಗುಳ್ಳೋನ್ ಮೇಗಿಂದ ನಮ್ಮ ಸ್ನೇಹಲ್ನು ಹಾಡು ಹಾಡ್ರಿ. ಎಲ್ಲ ಹಾಡೋದು ಮುಗ್ದಾವ್ರಿ. ನಮ್ಮ ಸ್ನೇಹಲ್ ಹಂಗೆ ಹಾಡು ಹಾಡುತ್ತಾನ ಈ ಕಡೆ ತೊಗೊಂಡು ಆಲ್ರೆಡಿ ಅರ್ಧ ಇದ್ರೊಳಗಿಂದ ಹೋಳ್ಗೆ ತಿಂದಾಳ ನೋಡ್ರಿ. ಇಲ್ಲಿ ಹೋಳ್ಗೆ ಇಟ್ಟಾಡ್ರಿ ತಿಂದ ಫೈನಲಿ ಎಲ್ಲ ಫಸ್ಟ್ ನಾವೆಲ್ಲ ಪೂಜೆ ಅದು ಮಾಡಿ ಬಾಣ ಅದು ಹಿಡ್ದು ಏನು ಮಾಡಿದೀವಿ ರೀ, ಕ್ವಾಣದು ನಮ್ಮ ಸ್ನೇಹಲ ಕಡಿದದು ಮಾಡಿದ್ರು ರೀ. ಇಲ್ಲೇ ನಮ್ಮ ಅವ್ವರು ಆಮೇಲೆ ಏನು ಮಾಡಿದ್ರು, ಹಾಡ ಅದು ಹಾಡಿದ್ರು, ನಮ್ಮ ಸ್ನೇಹಲ್ನು ಹಾಡಾಡಿದ್ರು ರೀ. ಫೈನಲ್ ಈ ರೀತಿ ನಮ್ದು ತಿಗ್ರಿಗಳು ಅಂತಂದ್ರೆ ಈ ಸಲ 5 ಗುಳು ಬಂದವ್ರಿ. 5ನೇ ಗುಳನ ಪೂಜೆ ಕಾರ್ಯಕ್ರಮ ಮುಗೀತ್ರಿ. ಎಲ್ಲರೂ ನೀವು ಯಾವ ರೀತಿ ಗುಳು ಹಾಕಿರಿ ಅಂತ ಹೇಳಿ ಎಲ್ಲರೂ ಪ್ರತಿಯೊಬ್ಬರೆಲ್ಲ ಏನು ಮಾಡಿರಿ ನನಗೆ ಕಮೆಂಟ್ ಮಾಡಿ ಹೇಳಿ. ನಾ ವಿಡಿಯೋ ಇಷ್ಟಕ್ಕೆ ಮುಗಿಸೋಕಿದನು. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ಚಾನಲ್ ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ಬರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನನ್ನ ಫೇಸ್ಬುಕ್ ಆಮೇಲೆ ಇನ್ಸ್ಟಾಗ್ರಾಮಿಗೆ ಸಪೋರ್ಟ್ ಮಾಡಿರಿ. ಮುಂದಿನ ವಿಡಿಯೋದಾಗ ಭೇಟಿ ಹಾಕೋಣ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ ಫ್ರೆಂಡ್ಸ್.